ತುಂಬ ರೀಚ್ ಆಯಿತು, ತುಂಬ ಫೀಲ್ ಆಯಿತು ಸಿನಿಮಾ. ಅದಕ್ಕೆ ಹಿಂಗೆ ಈ ಥರ ಮಾತಾಡ್ತಿರೋದು ಈ ವಾಯ್ಸಲ್ಲಿ. ಎಲ್ರಿಗೂ 100% ಈ ಸಿನಿಮಾ ಇಷ್ಟ ಆಗುತ್ತೆ, ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಯವಿಟ್ಟು ಬಂದು ನೋಡಿ ಸನ್ ಆಫ್ ಮುತ್ತಣ್ಣ ಎಲ್ಲರೂ. ಹೋದ ವಾರ ನಮ್ಮ 7 ಮಲೆ ಸಿನಿಮಾ ರಿಲೀಸ್ ಆಗಿದೆ ಆ್ಯಂಡ್ ಈ ವಾರ ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಎಮೋಷ್ನಲ್ ಆಗಿದೆ. ತುಂಬ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಪ್ಪ ಮಗನ ಸಂಬಂಧ ಆಗಿರ್ಬೋದು ಆ್ಯಂಡ್ ಅಪ್ಪ ಮಕ್ಕಳು ಪ್ರೀತಿಗೋಸ್ಕರ ಎಷ್ಟು ಅದು ಸಪೋರ್ಟಿವ್ ಇರುತ್ತಲ್ಲ, ಸೊ ಅದು ಪ್ರತಿಯೊಬ್ಬರು ಮನೆಯಲ್ಲೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ಆ್ಯಂಡ್ ತಂದೆ ತಾಯಿ ಸ್ಥಿತಿ ಹೇಗಿರುತ್ತೆ ಅಂತ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಖುಷಿ ಅವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದಿಯಾ ಇದೊಂದು ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿ ಅನಿಸ್ತು ಆ್ಯಂಡ್ ಅಮೇಝಿಂಗ್. ತುಂಬ ಸಂತೋಷ ಆಗ್ತಾಯಿದೆ. ನಾನು ಸಿನಿಮಾ ಮುಂಚೆನೇ ನೋಡಿದ್ದೆ. ಇವತ್ತು ಕೂತ್ಕೊಂಡು ಥಿಯೇಟ್ರಲ್ಲಿ ಯಾರು ಅಳ್ತಿದ್ದಾರೆ ಯಾರು ಅಳ್ತಿಲ್ಲ, ಯಾರಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ನೋಡ್ತಿದ್ದೆ. ತುಂಬ ಹೆಮ್ಮೆ ಆಗುತ್ತೆ. ಸಖತ್ತಾಗಿ ಮಾಡಿದ್ದಾನೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಷ್ಟು ಸತಿ ನೋಡಿದ್ರು ತುಂಬ ಕಂಟ್ರೋಲ್ ಮಾಡ್ಕೊಬೇಕು ಎಮೋಷನ್ಸ್ನ ತಡೆಯೋಕ್ಕೆ ಈ ಸಿನಿಮಾಲ್ಲಿ. ಖುಷಿಯಾಗಿ ಸ್ಟಾರ್ಟ್ ಆಗಿ ಒಂದು ಬ್ಯೂಟಿಫುಲ್ ಒಂದು ಫೀಲಿಂಗಿಂದ ಎಂಡ್ ಆಗುತ್ತೆ. ವೆರಿ ಪ್ರೌಡ್. ಇಡೀ ತಂಡ ಅದ್ಭುತವಾದ ಒಂದು ಸಿನಿಮಾನ ಮಾಡಿದ್ದಾರೆ. ಇನ್ನೊಂದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಇಷ್ಟೇ ಚೆನ್ನಾಗಿ ಮಾಡಲಿ. ಏನಿದ್ರು ನಾನು ಯಾವಾಗಲೂ ಹಿಂಗೆ ಪಕ್ಕದಲ್ಲೇ ನಿಂತಿರ್ತೀನಿ. ಈ ಹಿಂದೆ ನೀವೇ ನಮಗೆ ಬೈಟ್ ಕೊಟ್ಟಾಗ ಹೇಳಿದ್ರೆ ತಮ್ಮನ ಸಿನಿಮಾ ಬಗ್ಗೆ ಮಾತಾಡ್ದಲ್ಲ ಅಂದಾಗ ತಮ್ಮ ಬೈತಾ ಇದ್ದ ಅಂತ ಹೇಳಿ, ಸೊ ಇವತ್ತು ಹೊಗಳ್ತಾ ಇದ್ದೀರಾ. ಅದೇ ನಾನು ಯೂಶಲ್ ಆಗಿ ಒಂದು ಸಿನಿಮಾ ಒಂದು ಕೆಲಸ ನೋಡಿದಾಗ ಈ ಅಣ್ಣಂದಿರದು ದಿಮಾಕ್ ಇರುತ್ತಲ್ಲ, ತಪ್ಪು ಹಿಡಿದು ಬೈಯೋದು. ಬಟ್ ಇಲ್ಲಿ ಆ ಚಾನ್ಸೇ ಕೊಡಲಿಲ್ಲ. ಅವನು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾನೆ. ಅದೇ ಅಲ್ಲ, ನನ್ನ ಬೇರೆ ನಿರ್ದೇಶಕರು, ನಮ್ಮ ಕಲೆಯವರು, ಚೀತಾ, ಇಡೀ ತಂಡ ಎಲ್ಲ ಬಂದಿದ್ರು. ಯಾರ್ಯಾರು ತಂದೆನ ತುಂಬ ಇಷ್ಟಪಡ್ತಾರೆ, ಇಲ್ಲ ಫ್ಯಾಮಿಲಿ ವ್ಯಾಲ್ಯೂಸ್ ಯಾರಿಗೆ ಗೊತ್ತಿರುತ್ತೆ, ಇಲ್ಲ ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೆ, ಅವ್ರಿಗೆಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿ ಕರೆಕ್ಟ್ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ. ಯೂಶಲಿ ಹೆಣ್ಮಕ್ಳೇ ತಂದೆಗಳಿಗೆ ತುಂಬ ಕ್ಲೋಸು. ಬಟ್ ಇಲ್ಲಿ ಒಬ್ಬ ಮಗನೂ ತಂದೆಗೆ ಅಷ್ಟೇ ಕ್ಲೋಸ್ ಆಗಿರ್ಬೋದು, ಅಷ್ಟೇ ಪ್ರೀತಿ ಇರ್ಬೋದು ಅಂತ ಈ ಸಿನಿಮಾಲಿ ತೋರಿಸಿದ್ದಾರೆ. ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ. ಇಲ್ಲಿ ಎಷ್ಟು ಹೆಮ್ಮೆ ಆಗ್ತಿದೆ ಅಂದರೆ ಇಬ್ಬರದು ಕೆಮಿಸ್ಟ್ರಿ ಇರಲಿ, ರಂಗಣ್ಣ ಸರ್ದು ಇರಲಿ, ಅಳಿಸ್ಬಿಟ್ಟು ಹಿ ಮೇಡ್ ಮೀ ಕ್ರೈ ಅಗೇನ್. ಬಟ್ ನಾನು ಮುಂಚೆನೂ ನೋಡಿದ್ದೀವಿ ಆ್ಯಂಡ್ ನೋಡಿರುವಾಗ ಈ RR ಇರಲಿಲ್ಲ, ಬರೀ ಆ್ಯಕ್ಟಿಂಗ್ ನೋಡಿದ್ದೆ. ಅದರಲ್ಲೇ 3 ಜನನೂ ಆ್ಯಕ್ಚುಲಿ ಅಪ್ಪ ಮತ್ತು ಪೃಥ್ವಿ ಎಷ್ಟು ಹತ್ತಿದ್ದಾರೆ ಅಂದರೆ ಮನೇಲಿ ನೋಡಿಬಿಟ್ಟೆ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಇವಾಗ ಇಡೀ ಒಂದು ಪ್ರಾಡಕ್ಟ್ನ ನೋಡಿಬಿಟ್ಟು ಆ್ಯಂಡ್ ಸೋ ಟಚ್. ಅಂದರೆ ಇಬ್ಬರದು 2 ಡೈಲಾಗ್ಸ್, ಎಸ್ಪೆಷಲಿ ಡೈಲಾಗ್ಸ್ ಒಂದು ಹೇಳಿದ್ದು ಇಟ್ ರಿಮೈಂಡೆಡ್ ಮೀ, ಹೌದಲ್ಲ ನಮ್ಮ ಅಪ್ಪ ಜೊತೆ ಹಿಂಗೆ ಇರಬೇಕಾಗಿತ್ತಲ್ಲ ಅಂತ. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಇರಲಿ, ಒಂದು ಆ ಸಂಬಂಧಗಳನ್ನ ಲಾಸ್ಟ್ ಡೈಲಾಗ್ ಡೈರೆಕ್ಟರ್ ಕೊಟ್ಟಿದ್ದಾರಲ್ಲ, ಏನೋ ಐ ಥಿಂಕ್ ದಟ್ ಈಸ್ ದ ಮೇನ್ ಥಿಂಗ್. ಅದು ನಾವು ಬಿಟ್ಕೊಡ್ಬಾರ್ದು. ಆಲ್ವೇಸ್ ಮೇಂಟೈನ್ ರಿಲೇಷನ್ಶಿಪ್ಸ್, ಫ್ರೆಂಡ್ಶಿಪ್ಸ್ ಆಗಿರಲಿ, ರಿಲೇಷನ್ಶಿಪ್ಸ್ ಆಗಿರಲಿ. You will have such a good feeling when you come back. I'm so proud. Thank you.